ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನ ಹೆಚ್ಚಿಸಲು ಚುನಾವಣಾ ಆಯೋಗ ವಿವಿಧ ವಿಧಾನಗಳಲ್ಲಿ ಪ್ರಯತ್ನ ಮಾಡುತ್ತದೆ. ಇದಕ್ಕೆ ಪೂರಕ ಎನ್ನುವಂತೆ ಮತದಾರರನ್ನ ಚುನಾವಣಾ ಪ್ರಕ್ರಿಯೆಯ ಭಾಗವಾಗಿಸಲು 11 ವರ್ಷದ ಬಾಲಕಿಯೋರ್ವರು ವಿಶಿಷ್ಟ ಜಾಗೃತಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಮಂಗಳೂರು ಬಂಟ್ವಾಳದ ಸನ್ನಿಧಿ ಕಶೆಕೋಡಿ ಎಂಬ ಬಾಲಕಿ ಚುನಾವಣೆಯ ಮಹತ್ವವನ್ನ ಜನಸಾಮಾನ್ಯರಿಗೆ ತಲುಪಿಸಲು ಮಂಜೇಶ್ವರ, ಕಾಸರಗೋಡು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದಾರೆ. 5 ಭಾಷೆಗಳನ್ನು ಕಲಿತಿರುವ ಸನ್ನಿಧಿ ಕಶೆಕೋಡಿ ದೆಹಲಿ, ಗೋವಾ, ಕೇರಳ, ಕರ್ನಾಟಕ ಮುಂತಾದ ರಾಜ್ಯಗಳ ಚುನಾವಣೆಗಳ ಸಂದರ್ಭದಲ್ಲಿಯೂ ಇದೇ ರೀತಿಯ ಕಾರ್ಯದಿಂದ ಪ್ರಶಂಸೆ ಗಳಿಸಿದ್ದಾರೆ. ಇನ್ನು ಅವರು ಕಾಸರಗೋಡು ಜಿಲ್ಲಾ ಕಲೆಕ್ಟರ್ ಅನ್ನ ನಿನ್ನೆ ಭೇಟಿ ಮಾಡಿದ್ರು. ಇವರ ಕೆಲಸ ಕಾರ್ಯಕ್ಕೆ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಪೆರಾಚೆಮಾಣಿಯಲ್ಲಿ ಪ್ರಸ್ತುತ 6ನೇ ತರಗತಿಯಲ್ಲಿ ಕಲಿಯುತ್ತಿರುವ ಅವರು ಲೋಕೇಶ್ ಗೌಡ ಕಶೆಕೋಡಿ ಹಾಗೂ ಶೀಲಾವತಿ ದಂಪತಿಗಳ ಪುತ್ರಿಯಾಗಿದ್ದಾರೆ. ಸೊಲ್ಮೇಲು ಯಾನಿನಿ ಬತ್ತಿನಿ ಮತದಾನಕ್ಕೇನಿರತ್ತ ಆನೆ ಎನ್ನೋ ಉದ್ದೇಶದಾದ ಪಂಡ 14 ವರ್ಷ ತುಂಬುದಕ್ಕೂ ಮಾತೆಲ್ಲ ಓಟು ಪಾಡೋಡುಂಡು ಒಂದು ನಮ್ಮ ಕರ್ತವ್ಯ ಒಂದು ನಮ್ಮ ಕೈಟುಂಡು ಒಂದೇ ಬರ್ಪುನ ಏಪ್ರಿಲ್ 9 14 ವರ್ಷ ತುಂಬುನಕ್ಕೂ ಮಾತೆಲ್ಲ ಓಟು ಪಾಡೋಡು. ನಾನಿವತ್ತು ಬಂದದ್ದು ಮತದಾನ ಕೇಳಿಕೆಲ್ಲ, ಆದರೆ ನನ್ನ ಉದ್ದೇಶ ಏನೆಂದರೆ ತಾವೆಲ್ಲರೂ 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ಮತದಾನ ಮಾಡಿದರೆ ಮಾತ್ರ ನಮ್ಮ ದೇಶವು ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ಯಾನಿನ ಬಂದದ್ದು ಓಟು ചോദിക്കാനല്ല, ஆனால் என்ன ಉದ್ದೇಶ എന്നത് പറഞ്ഞ് എല്ലാവരും തട്ടത് ഓട്ട് ചെയ്തപ്പെട്ടു. ഇത് നമ്മുടെ ആദ്യ കർത്തവ്യ കൂടിയാണ്. നമ്മുടെ ദേശത്തിന് വേണ്ടിയിട്ട് നല്ല വ്യക്തിനെ തിരഞ്ഞെടുക്കപ്പെട്ടു. ಹಾವು ಆಯ್ಜಾ ಅಂಗ ತುಮಚ ಕಡೆನ ಓಟು ಮಂಗಪಕ್ಕ ಏವಣ ಮಹೋಜ್ ದೇಶ ತುಮಕ ಸಗ್ಲೆ ಜಾಗೃತಿ ಕಾಪಕ್ಕೆ ಆಮ್ ಸಗ್ಲೆ ಮತ್ತು ದೀಪಕ್ ಜೈ ಮತದಾನ ತುಮಚ ಕಡೆನ ಓಟು ಮಂಗಪಕ್ಕ. Today I did not came to ask you a vote, but my intention is who's 18 years completed, they should be vote. It is our duty, it is in our hand. Who turns 18, they should be must compulsory registered voting at April 9th. सबको मेरा प्रणाम. मैं आज तुम्हारे पास नहीं खेलता हूँ तो वोट मांगा